ಹೇ ಗೈಸ್, ಪಬ್ಜಿ ಆಡ್ತಾ ಆಡ್ತಾ 699ಕ್ಕೆ ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ ಈಗ 16 ಲಕ್ಷಕ್ಕೆ ಬಂದಿದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್, ನೀವು ನೋಡ್ತೀರಾ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಇವತ್ತು ತಿಳಿಸ್ಕೊಡ್ತಾ ಬಂದು ಒಂದು ಪಬ್ಜಿ ನೈಜ ಘಟನೆ. ಇದನ್ನು ಎಲ್ಲರೂ ಕೂಡ ನೋಡಲೇಬೇಕು. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಎಲ್ಲರೂ ಕೂಡ ಲೈಕ್ ಮಾಡಿ. 500 ಲೈಕ್ಸ್ ಟಾರ್ಗೆಟ್ ಕೊಡ್ತಾ ಇದ್ದೀನಿ. ಯಾರು ರಾಯಲ್ ಪಾಸ್ನ ಪರ್ಚೇಸ್ ಮಾಡಿದಾರಲ್ಲ ಅವರು ಎಷ್ಟು ಪರ್ಚೇಸ್ ಮಾಡಿದ್ದೀರ ಅಂತ ಪಬ್ಜಿಲಿ ಕೆಳಗಡೆ ಕಮೆಂಟ್ ಮಾಡಿ. ಕಮೆಂಟ್ಸ್ ಮಾಡೋದು ಮಾತ್ರ ಬರೀಬೇಡಿ. ಗೈಸ್, ನಿಮಗೆಲ್ಲ ಗೊತ್ತಿರೋ ಥರ ನಾರ್ಮಲಾಗಿ ಎಲ್ಲರೂ ಪಬ್ಜಿ ಆಡ್ತಾ ಇದ್ದಾರೆ. ಇಲ್ಲಿ ಇದೊಂದು ನಡೆದಿರೋ ಸ್ಟೋರಿ ಬಗ್ಗೆ ಹೇಳ್ತೀನಿ. ಏನಪ್ಪ ಅಂದರೆ, ಒಬ್ಬ ಹುಡುಗ ಇದ್ದಾನೆ. ಅವನು ಕಾಲೇಜ್ ಹೋಗ್ತಾ ಇರ್ತಾನೆ. ಕಾಲೇಜಲ್ಲಿ ಓದಬೇಕು ಅಂದ್ಬಿಟ್ಟು ಮನೇಲಿ ಬಂದು ಫೋನ್ ಕೇಳಿದ್ದಾನೆ. ಮನೇಲಿ ಓದಬೇಕು ಅಂದರೆ ಏನು ಬೇಕಾದ್ರೂ ಕೊಡಿಸ್ಬಿಡ್ತಾರೆ. ಅಂಥದ್ರಲ್ಲಿ ಹಾಗೆ ಅವನು ಓದಲಿ ಅಂದ್ಬಿಟ್ಟೇ ಡಿಸ್ಟಿಂಕ್ಷನ್ ಬರಲಿ ಸ್ಟೂಡೆಂಟು ಹಂಗೆ ಹಿಂಗೆ ಅಂದ್ಬಿಟ್ಟು ಒಂದು ಮೊಬೈಲ್ ಕೊಡಿಸಿದ್ರೆ ಓದೋಕ್ಕಲ್ವಾ, ಏನೋ ರಿಸರ್ಚ್ ಇರ್ಬೋದು ಅಂತ. ಅವ್ನು ಏನು ಮಾಡ್ತಾನೆ, ಮೊಬೈಲ್ ತೊಗೊಂಡ ತಕ್ಷಣ ನಾವೆಲ್ಲ ಏನು ಮಾಡ್ತೀವಿ, ನಾರ್ಮಲಾಗಿ ಅದು ಇದು ಎಲ್ಲ ಹಾಕೊಂತೀವಿ. ಅದೇ ಥರ ಅವನು ಕೂಡ ಅವ್ರ ಫ್ರೆಂಡ್ಸ್ ಆಡ್ತಿದ್ದು ಪಬ್ಜಿನ ಅವನು ಕೂಡ ಇನ್ಸ್ಟಾಲ್ ಮಾಡಿಕೊಂಡು ಪಬ್ಜಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಪಬ್ಜಿ ಆಡ್ತಾ ಏನಪ್ಪ ಅಂದರೆ ಸ್ವಲ್ಪ ಅವನು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ಜಾಸ್ತಿ. ಪಬ್ಜಿ ರಾಯಲ್ ಪಾಸ್ನ ಪರ್ಚೇಸ್ ಮಾಡೋದು ಹಾಗೆ ಹೀಗೆ ಮಾಡ್ತಾಯಿದ್ದಾನೆ. ಬಟ್ ರಾಯಲ್ ಪಾಸ್ನ ಪರ್ಚೇಸ್ ಮಾಡಿ ಆಡಬೇಕಾದ್ರೆ ಅವನಿಗೆ ಗನ್ ಸ್ಕಿನ್ ಆಗಿರ್ಬೋದು, ಅದು ಇದು ಸಿಗ್ತಾ ಇರಲಿಲ್ಲ. ಆಲ್ಮೋಸ್ಟು ಯೂನಿಕ್ ಆಗಿರೋ ಸ್ಕಿನ್ಗಳು. ಅದಕ್ಕೋಸ್ಕರ ಏನು ಮಾಡ್ತಾನೆ, ಇನ್ನೂ ಜಾಸ್ತಿ ಯೂಸಿನ ಪರ್ಚೇಸ್ ಮಾಡ್ತಾಯಿದ್ದಾನೆ. ಯೂಸಿನ ಜಾಸ್ತಿ ಬೈ ಮಾಡ್ತಾ ಇವ್ನು ಅಕೌಂಟಿರೋ ಅಮೌಂಟ್ನೆಲ್ಲ ಖಾಲಿ ಮಾಡಿದ್ದಾನೆ. ಆಮೇಲೆ ಇವ್ರ ಅಮ್ಮನ ಅಕೌಂಟಿರೋ ಅಮೌಂಟ್ನು ಕೂಡ ಖಾಲಿ ಮಾಡಿದ್ದಾನೆ. ಅದಲ್ಲದೆ ಅವ್ರ ಅಪ್ಪನ ಅಕೌಂಟಲ್ಲಿ ಇದ್ದಿದ್ದ ಅಮೌಂಟ್ನು ಕೂಡ ಖಾಲಿ ಮಾಡಿದ್ದಾನೆ. ಅಮೌಂಟ್ ಎಲ್ಲ ಖಾಲಿ ಆಗ್ತಿದ್ದಂಗೆ ಆಟೋಮೆಟಿಕ್ಕಾಗಿ ಮೆಸೇಜ್ ಬರೋದನ್ನೆಲ್ಲ ಇವನೇ ಹೋಗಿ ಡಿಲೀಟ್ ಮಾಡ್ತಾ ಇದ್ದಾನೆ. ಅವ್ರ ಮನೆಯವ್ರಿಗೆ ಏನೂ ಗೊತ್ತಾಗಲ್ಲ ಅಂದ್ಬಿಟ್ಟು ಆ ಅಕೌಂಟಿಂದ ಈ ಅಕೌಂಟಿಂದ ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಅಮೌಂಟ್ನೆಲ್ಲ ಅವ್ರ ಮನೆಗೆ ಏನೋ ಡೌಟ್ ಬರದೇ ಇರೋದನ್ನೇ ಮೇಂಟೈನ್ ಮಾಡ್ತಾ ಇರ್ತಾನೆ. ಅವ್ರ ಅಪ್ಪ ಏನು ಮಾಡ್ತಾರೆ ಅಂದರೆ, ಒಂದಿನ ಪಾಸ್ಬುಕ್ ಎಂಟ್ರಿ ಮಾಡಿಸ್ಬೇಕಾಗಿರುತ್ತೆ ಅಂತ ಅವರು ಬ್ಯಾಂಕ್ ಹತ್ರ ಹೋಗಿರ್ತಾರೆ. ಆವಾಗ ಪಾಸ್ಬುಕ್ನ ಎಂಟ್ರಿ ಮಾಡೋಕ್ಕಾಗಲ್ಲ, ನಿಮ್ಮದು ಜಾಸ್ತಿ ಇದೆ ಅಂದ್ಬಿಟ್ಟು ಅವ್ರಿಗೆ ಪ್ರಿಂಟೌಟ್ ಕೊಡ್ತಾರೆ, ನಾರ್ಮಲ್ ಸ್ಟೇಟ್ಮೆಂಟು. ಅವಾಗ ಗೊತ್ತಾಗುತ್ತೆ ಏನಕ್ಕೆ ಇಷ್ಟು ಯೂಸ್ ಮಾಡಿದ್ರೆ, ಏನಕ್ಕೆ ಇಷ್ಟು ಯೂಸ್ ಮಾಡಿದ್ರೆ ಅಂತ ಗೊತ್ತಾದಾಗ ಈಗ ಇವರು ಡೌಟ್ ಪಡ್ತಾರೆ. ಇವನ ಮೇಲೆ ಡೌಟ್ ಪಡೋಕ್ಕಾಗಲ್ಲ. ಏನಕ್ಕೆ ಇದು 700 ರೂಪಾಯಿ ಕಟ್ಟಾಗಿದೆ, 1000 ರೂಪಾಯಿ ಕಟ್ಟಾಗಿದೆ ಅಂತ ಇವನ ಮೇಲೆ ಡೌಟ್ ಪಡ್ದೇನೆ ಫಸ್ಟು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅನ್ಕೊತಾರೆ. ಆಮೇಲೆ ಬಂದು ಮನೇಲಿ ಒಂದು ಮಾತು ಕೇಳೋಣ ಅಂತ ಇವನ್ನ ಕೇಳ್ತಾರಂತೆ. ಆಗ ಅವ್ನು ಹೇಳ್ತಾನೆ, ಹೌದಪ್ಪ ನಾನೇ ಯೂಸ್ ಮಾಡ್ಕೊಂಡಿದ್ದೀನಿ ರಾಯಲ್ ಪಾಸ್ನ ಪರ್ಚೇಸ್ ಮಾಡೋಕ್ಕೆ ಪಬ್ಜಿಲಿ ಅಂತ. ಆಗ ಅವನಿಗೆ ಅದೇ ಮೆಟ್ಟು ಇರುತ್ತಲ್ಲ, ಆ ಮೆಟ್ಟು ತೊಗೊಂಡು ಜ್ವರ ಬರೋ ಗಂಟ ಹೊಡೆದಿದ್ದಾರಂತೆ. ಬಟ್ ಆದರೆ ಈಗ ಹೊಡೆದಿರೋದೆಲ್ಲ ಓಕೆ, ಅವನು ಈ ಥರ ತಪ್ಪು ಮಾಡಿಬಿಟ್ಟಿದ್ದಾನೆ. ಕೆಲವು ಜನಕ್ಕೆ ಡೌಟ್ ಇರುತ್ತೆ, ಈ ಥರ ಮಾಡಿದರೂ ಕೂಡ ಆ ಅಮೌಂಟ್ನ ರಿಕವರ್ ಮಾಡ್ಬೋದು ಅಂತ. ಗೈಸ್, ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ, ಗೂಗಲಲ್ಲಿ ನಾವು ಗೂಗಲ್ ಬರುತ್ತಲ್ಲ, ಅದು ಗೂಗಲ್ ಪೇ. ಆ ಗೂಗಲ್ ಪೇಯಿಂದ ನಾವು ಟ್ರಾನ್ಸಾಕ್ಷನ್ ಮಾಡಿದರೆ ಏನೋ ಮಿಸ್ ಆಗಿ ಹೋಗಿದೆ, ಅದರಿಂದ ನಾವು ಹಂಗೆ ಹಿಂಗೆ ಅಂತ ಲೆಟರು ಪ್ರೂಫ್ ಪಕ್ಕ ಇದ್ದರೆ ನಾವು ಅದನ್ನು ಅಮೌಂಟ್ನ ರಿಕವರ್ ಮಾಡ್ಕೊಬೋದು. ಯಾಕಂದರೆ ದೊಡ್ಡ ಕಂಪ್ನಿಗಳಲ್ಲಿ ಪಕ್ಕ ಪ್ರೂಫ್ ಕೇಳ್ತಾರೆ. ಪ್ರೂಫ್ ಕೊಟ್ಟ ತಕ್ಷಣ ರಿಕವರ್ ಮಾಡ್ಕೊಬೋದು. ಈಗ ಇವರು ಪಬ್ಜಿಯವ್ರು ಕೊಟ್ಟಿರೋ ಅಮೌಂಟು ಬರುತ್ತಾ ಇಲ್ಲ ಅಂತ ಕೆಲವು ಜನ ಡೌಟ್ ಇರುತ್ತೆ. ಗೈಸ್, 100% ಈ ಅಮೌಂಟ್ನ ಫುಲ್ಲು ರಿಕವರ್ ಮಾಡ್ಕೊಬೋದು. ಯಾವ ಥರಪ್ಪ ಅಂದರೆ, 128 ದಿನದಲ್ಲಿ ಇವರು ಪಬ್ಜಿಯವ್ರ ಹತ್ರ ಮೇಲ್ ಹಾಕ್ಬಿಟ್ಟು ಎಲ್ಲ ಮಾತಾಡಬೇಕಾಗತ್ತೆ. ಈ ಥರ ನನಗೆ ಗೊತ್ತಿಲ್ಲ, ನನ್ನ ಮನೇಲಿ ಪೇರೆಂಟ್ಸ್ಗೆ ಒಂದು ಮಾತು ಹೇಳ್ದೇನೆ ಕೂಡ ಇವನು ಇರ್ತಾರೆ, ಅಮೌಂಟ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದಾನೆ, ಪಕ್ಕಾ ಪ್ರೂಫ್ ಇರಬೇಕು. ಯಾಕಂದರೆ ಅವ್ರ ಅಪ್ಪನ ಹೆಸರಲ್ಲಿ ಇರೋದೆಲ್ಲ ಇರೋದ್ರಿಂದ ಅವರಪ್ಪ ಮೇಲ್ ಹಾಕಿ ಈ ಥರ ಎಲ್ಲ ಮಾತಾಡಿದ್ರೆ ಅಮೌಂಟು 100% ಬಂದೇ ಬರುತ್ತೆ ಅಂತೇಳಿ. ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂದರೆ, ನೀವೆಲ್ಲ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಯಾವುದೋ ಒಂದು ಗೇಮ್ ಆಗಲಿ, ಯಾವುದೋ ಒಂದು ಕಾಕದಾಗಲಿ ಬಿಟ್ಬಿಡಿ. ಯಾಕಂದರೆ ಈಗಿರೋ ಸಿಚುವೇಷನಲ್ಲಿ ಒಬ್ಬ ಮನುಷ್ಯನಿಗೆ 1 ರೂಪಾಯಿನೂ ಕೂಡ ಇಂಪಾರ್ಟೆಂಟು. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಯಾಕಂದರೆ ಯಾವುದೋ ಒಂದು ಮೊಬೈಲ್ ನೋಡಿ ಆಡೋ ಗೇಮ್ಗೆ ಇನ್ವೆಸ್ಟ್ ಮಾಡೋದು ಅಷ್ಟೊಂದು ಕಾಸ್ಟ್ಲಿ ಬೇಡ ಅನ್ಕೋತೀನಿ. ಇನ್ವೆಸ್ಟ್ ಮಾಡಿ ಒಂದ್ಸಲಿ ರಾಯಲ್ ಪಾಸ್ ತೊಗೊಳ್ಳಿ ಸಾಕು. ನೆಕ್ಸ್ಟ್ ಟೈಮ್ ಯಾಕೆ ತೊಗೊತೀರ, ಒಂದ್ಸಲಿ ನೀವು 700 ರೂಪಾಯಿ 800 ರೂಪಾಯಿ ಕೊಟ್ಟು ತೊಗೊತೀರ ಅಂದರೆ ಅದನ್ನೇ ನೀವು 100 RP ಕಂಪ್ಲೀಟ್ ಮಾಡ್ತಾಯಿರಿ, ತೊಗೊತಾಯಿರಿ, ರಿಕವರ್ ಮಾಡ್ಕೊತಾಯಿರಿ. ಅದನ್ನು ಬಿಟ್ಟು ಬೇರೆ ಥರ ಏನಕ್ಕೆ ಬೇಕು ಅಂತ ನನಗಂತೂ ಗೊತ್ತಿಲ್ಲ. ಯಾರ್ಯಾರು ಯಾವ್ಯಾವ ಗೇಮಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಅಂತಲೂ ಗೊತ್ತಿಲ್ಲ. ಇನ್ವೆಸ್ಟ್ ಮಾಡಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಅದಲ್ಲದೆ ಮೇನ್ ಪ್ರಾಬ್ಲಮ್ ಏನಪ್ಪ ಅಂದರೆ, ಈ ಪಬ್ಜಿಯಿಂದಲೂ ಚೈನಾದವ್ರಿಗೆ ಅಮೌಂಟ್ ಹೋಗ್ತಾಯಿಲ್ಲ ಅಂತ ಕೆಲವು ಜನ ಮಾತಾಡ್ತಾರೆ. 100% ಇದರಿಂದ ಚೈನಾದವ್ರಿಗೂ ಕೂಡ ಅಮೌಂಟ್ ಹೋಗೇ ಹೋಗುತ್ತೆ. ಯಾಕಪ್ಪ ಅಂದರೆ, ಇದು ಗೇಮ್ ಕಂಡಿಡ್ದಿರೋ ಸೌತ್ ಕೊರಿಯಾನೇ ಇರ್ಬೋದು, ಬಟ್ ಅದನ್ನು ಬಿಲ್ಡ್ ಮಾಡೋಕ್ಕೆ ಚೈನಾದವ್ರದ್ದು ಕೂಡ ಸ್ವಲ್ಪ ಶೇರ್ ಇದ್ದೇ ಇರ್ತದೆ. ಹಾಗಾಗಿ ಅವ್ರಿಗೂ ಶೇರ್ ಇದು ವಾಪಸ್ ಹೋಗುತ್ತೆ. ಇನ್ನು ಮುಂದೆ ಬರೋ ದಿನಗಳಲ್ಲಿ ಪಬ್ಜಿನ ಇಂಡಿಯಾದವರೇ ಪರ್ಚೇಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಪಬ್ಜಿ ಇಂಡಿಯಾದೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆವಾಗ ಎಲ್ಲರೂ ಕೂಡ ಜಾಸ್ತಿ ಇವಾಗಲೂ ಆಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆದರೆ ಬೈ ಮಾಡಿ ಆಡೋದನ್ನ ಸ್ಟಾಪ್ ಮಾಡಿ. ಯೂಟ್ಯೂಬಲ್ಲಿ ಯಾರೋ ತೊಗೊತಾರೆ, 50,000 ವ್ಯೂಸ್ ತೊಗೊತಾರೆ, 1 ಲಕ್ಷ ವ್ಯೂಸ್ ತೊಗೊತಾರೆ ಅಂದರೆ ಅವ್ರಿಗೆ ಮಿಲಿಯನ್ಸ್ ವ್ಯೂಸ್ ಬರುತ್ತೆ. ಆ ವ್ಯೂಸಲ್ಲಿ ದುಡ್ಡು ಬರುತ್ತೆ. ಅದರಿಂದ ಅವರು ಅದನ್ನು ಬೈ ಮಾಡ್ತಾರೆ, ಅದನ್ನು ಅಲ್ಲೇ ಖರ್ಚು ಮಾಡ್ತಾರೆ. ಆವಾಗ ಬೈ ಮಾಡಿ ಖರ್ಚು ಮಾಡಿರೋ ದುಡ್ಡನ್ನ ಅದಕ್ಕಂತ ವ್ಯೂಸ್ ಬರುತ್ತೆ, ಅದರಲ್ಲೂ ಆ ದುಡ್ಡು ಬರುತ್ತೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ಅದರಿಂದ
ಪಬ್ಜಿಲಲ್ಲಿ ತೊಗೊಳೋದ್ರಿಂದ ನೀವು ಸುಮ್ಮನೆ ನಿಮ್ಮ ಕಷ್ಟಪಟ್ಟು ದುಡ್ದಿರೋ ದುಡ್ಡ ನೀವು ಯಾಕೆ ಹಾಳು ಮಾಡ್ಕೊತೀರ? ನೀವೊಂದು ಕಷ್ಟಪಟ್ಟು ದುಡ್ದಿರಲ್ಲ, ನಿಮ್ಮ ಅಪ್ಪ ಅಮ್ಮ ದುಡ್ದಿರೋ ದುಡ್ಡನ್ನ ಯಾಕೆ ಹಾಳು ಮಾಡ್ತೀರಾ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಏನಿಸುತ್ತೆ ಅಂತ ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗುತ್ತಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.